ಏನು ಹಾಗೆ ಹೊರಟೋಗ್ತಿದ್ಯಾ? ಇಷ್ಟು ಚಿಕ್ಕ ವಿಷಯನ ಎಷ್ಟು ದೊಡ್ಡದ್ ಮಾಡ್ತಾ ಇದ್ದಾನೆ ನೋಡು. ಅಯ್ಯೋ ಜಯಂತಿ ಸುಮ್ಮನೆ ಇರ, ಇಲ್ಲಾಂದ್ರೆ ನಿನ್ ಕಿವಿನು ಹಿಂಡೆ ಬಿಡ್ತಾನವ. ಯಾರ್ಯಾರಿಗೆ ಏನೇನೋ ಕಾಯಿಲೆ ಬರುತ್ತೆ, ಆದ್ರೆ ಈ ನನ್ನ ಮಗಂಗೆ ಏನೂ ಬರ್ತಿಲ್ವಲ್ಲ. ಎಲ್ರಿಗೂ ನೋಯಿಸ್ಕೊಂಡು ಎಷ್ಟು ಆರಾಮಾಗಿ ಕೂತಾವ್ ನೋಡು ನನ್ನ ಮಗ. ಧ್ರುವ, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ. ಅವ್ನು ಕೆಣಕ್ದಷ್ಟು ಕೆರಳ್ತಾ ಇರ್ತಾನೆ. ಅವನೊಂಥರ ಹುಚ್ಚಿನ ಇದ್ದಂಗೆ. ಹುಚ್ಚಿನ ಈಗ ನಾವು ಕಲ್ಲಲ್ಲಿ ಹೊಡೆದ್ರೆ ಏನ್ ಮಾಡುತ್ತೇಳಿ ನಮ್ಗೆ? ನಮ್ಮ ಮೇಲೆ ತಿರುಗಿ ಬೀಳುತ್ತೆ. ಇದನ್ನ ಅರ್ಥ ಮಾಡ್ಕೋದ್ರುವ, ಸೈಲೆಂಟ್ ಆಗಿರು, ಬೇಡ. ಏಯ್, ಏನ್ ನನ್ನ ಮುಖ ನೋಡ್ತಿದ್ಯಾ? ಕ್ಲೀನ್ ಮಾಡೋ. ಸರ್, ಆ ಬಾಣ್ಲೆ ಮನುಷ್ಯಂದು ತುಂಬಾ ಅತಿಯಾಗಿದೆ ಸರ್. ನಿಮ್ಗೆ ಕಾಫಿ ಕೂಡ ಮೈನಾಗ್ ಬಿಡ್ತಾ ಇಲ್ಲ. ಆನಂದಣ್ಣ, ಇದನ್ ಹೊಸ್ತಾ ಹೇಳಿ ಸರ್. ನೋಡಿ, ನೀವೇನ್ ಯೋಚನೆ ಮಾಡಬೇಡಿ ಸರ್, ಎಲ್ಲ ಸರಿ ಹೋಗುತ್ತೆ. ಸರ್, ಏನ್ ಸಮಸ್ಯೆ ಆಗಿರಬಹುದು ಅಂತ ಕೇಳಬಹುದಾ? ಅಂದ್ರೆ ರಾಜೇಂದ್ರ ಸರ್ ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಏನಿರಬಹುದು? ನಾವು ಮೈಲರ್ಕೋಟೆಗೆ ಹೋಗಿದ್ದಾಗ ಇಲ್ಲಿ ಕೆಲವೊಂದು ಸಮಸ್ಯೆಗಳಾಗಿದೆ. ಸಮಸ್ಯೆನಾ? ಸಮಸ್ಯೆನಾ? ಬಿಸ್ನೆಸ್ ಅಲ್ಲಿ 1 ಕೋಟಿ ಲಾಸ್ ಆಗಿದೆ. ಒಂದ್ ಕೋಟಿನಾ? 1 ಕೋಟಿ ಹೇಗೆ ಸರ್? ಒಂದು ಆರ್ಡರ್ ಮಿಸ್ ಆಗಿದೆ. ನಾವು ಆನ್ ಟೈಮ್ ಡೆಲಿವರಿ ಕೊಡಲಿಲ್ಲ ಅಂತ ಅವರು ಡೀಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ 1 ಕೋಟಿ ಲಾಸ್. ಅಯ್ಯೋ, ಇದೆಲ್ಲ ನನ್ನಿಂದನೇ ಆಯ್ತಾ? ನನ್ನಿಂದ ಇಷ್ಟೆಲ್ಲ ನಷ್ಟ ಆಗೋಯ್ತಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಮೈನಾ, ಹಾಗೆಲ್ಲ ಮಾತಾಡ್ಬೇಡ. ಹೌದು ಸರ್, ಬೇಕಂದ್ರೆ ನಾವು ಹೋಗಿ ರಾಜೇಂದ್ರ ಸರ್ ಹತ್ರ ಕ್ಷಮೆ ಕೇಳ್ತೀವಿ. ಚೇಚೆ, ಅದೆಲ್ಲ ಏನು ಬೇಡ. ನಾನು ಬಿಸ್ನೆಸ್ ಕಡೆ ಗಮನ ಕೊಡದೆ ಹಳ್ಳಿಗೆ ಹೋಗಿದ್ದೆ ಅಂತ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ. ಅದ್ಬಿಟ್ರೆ ನಿಮ್ಮೇಲೆ ಅವ್ರಿಗೇನು ಬೇಜಾರಿಲ್ಲ. ಸರ್, ಇಷ್ಟು ದಿನ ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಈಗ ಬಾಲರಾಜ್ ಸರ್ಗೆ ಅಧಿಕಾರ ಸಿಕ್ಕಿರೋದ್ರಿಂದ ನಮ್ ರಕ್ತ ಹೀರ್ ಬಿಡ್ತಾರೆ ಸರ್. ಅದು ಅಲ್ಲದೆ ನಿಮ್ಮಿಂದಾಗಿ ಅವ್ರು ಇಷ್ಟು ದಿನ ಬಾಲ ಮುದ್ರಕೊಂಡಿದ್ರು. ಈಗ ಅವ್ರನ್ನ ಬೋನಿಂದ ಕಾಡಿಗೆ ಹಾಕ್ದಾಗಿದೆ ಸರ್. ನಮ್ಮನ್ ಬೇಟೆ ಆಡ್ಬಿಡ್ತಾರೆ ಸರ್ ಅವರು. ಇನ್ಮೇಲೆ ಪ್ರತಿದಿನ ನಮಗ್ ನರ್ಕಾನೆ. ಇವತ್ತು ಆ ಮನುಷ್ಯ ನಡ್ಕೊಂಡಿದ್ ರೀತಿ ನೋಡ್ತಿದ್ರೆ ನನ್ನ ಕೋಪ ನೆತ್ತಿಗೇರಿತ್ತು ಸರ್. ಈ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತ ಅವನಿಗೆ ಬಾರ್ಸ್ ಹಾಕ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆದ್ರೆ ನಿಮ್ಗೋಸ್ಕರ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ ಸರ್. ಬಾಲರಾಜ್ ಸೈಕೋ ಅನ್ನೋ ವಿಷಯ ನನಗೂ ಗೊತ್ತು. ಆದ್ರೆ ನೀವು ಹೆದರ್ಕೋಬೇಡಿ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ಏನೂ ಮಾಡೋ ಪರಿಸ್ಥಿತಿಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಡ್ಯಾಡ್ ಹತ್ರ ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ತೀನಿ.
ಬೆಲ್ಲಾಯ್ತು ಸರ್, ನಾವಿನ್ನು ಹೋಗ್ತೀವಿ. ಇಲ್ಲಾಂದ್ರೆ ಅದಕ್ಕೂ ಏನಾದ್ರೂ ಕಿರಿಕ್ ಮಾಡ್ತಾರ ಅವರು. ಸರಿ, ನೀವು ಹೋಗಿರಿ. ಧ್ರುವ ಸರ್. ನೀನಿರು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸರಿ ಸರ್. ಸರಿ ಸರ್, ನಾ ಹೋಗಿರ್ತೀವಿ. ಬನ್ನಿ, ಬೇಗ ಬನ್ನಿ. ಆ ಬಾಣ್ಲೆ ನನ್ನ ಮಗಂಗೆ ಏನಾದರೂ ಗತಿ ಕಾಣಿಸ್ಬೇಕು. ಹೇಳಿ ಸರ್. ಧ್ರುವ, ನನ್ನ ಮೈನನ್ ಲವ್ ಮಾಡ್ತಿರೋ ವಿಷಯ ಡ್ಯಾಡಿಗೆ ಗೊತ್ತು. ನಾನು ಮೈನನ್ ಲವ್ ಮಾಡಿಕೊಂಡು ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಡ್ಯಾಡಿಗೆ ನನ್ನ ಮೇಲೆ ಕೋಪ ಇದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಧ್ರುವ. ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕು. ಮಾಡ್ತೀಯಾ? ಏನು ಹೆಲ್ಪ್ ಸರ್? ನಾನು ಈಗಿರೋ ಸಿಚುಯೇಷನಲ್ಲಿ ಮೈನ ಜೊತೆ ನನ್ನ ಪ್ರೀತಿನೇ ಹೇಳ್ಕೊಳ್ಳೋ ಧೈರ್ಯ ಸಾಲ್ತಿಲ್ಲ. ನೀನೇ ಹೇಗಾದರೂ ಮಾಡಿ ಅವಳ ಹತ್ರ ಈ ವಿಷಯ ಹೇಳಬೇಕು. ಧ್ರುವ, ನನಗೆ ಹೆಲ್ಪ್ ಮಾಡ್ತೀಯಾ? ಸರ್, ನಾನು ಹೇಗೆ ಸರ್? ಪ್ಲೀಸ್ ಧ್ರುವ, ಆಗಲ್ಲ ಅನ್ಬೇಡ. ನನಗೆ ಗೊತ್ತು ನಿನಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ. ಆದರೆ ನನಗೋಸ್ಕರ ಈ ಒಂದು ಹೆಲ್ಪ್ ಮಾಡು. ನೀನು ಮಾಡಲೇಬೇಕು ಇದನ್ನು. ಸರ್, ಪ್ಲೀಸ್ ಅಂತ ಎಲ್ಲ ಕೇಳ್ಕೊಬೇಡಿ ಸರ್. ನಾನು ಟ್ರೈ ಮಾಡ್ತೇನೆ ಸರ್. ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನಿನ್ನು ಬರ್ತೀನಿ. ಏನು ಧ್ರುವ, ಏನು ಯೋಚನೆ ಮಾಡ್ತಿದ್ಯಾ? ಪುಷ್ಪಕ್ ಸರ್ಗೆ ಹೇಗೆ ಹೆಲ್ಪ್ ಮಾಡೋದು ಅಂತನಾ? ಏನಾದ್ರೂ ಎಡ್ವರ್ಟ್ ಮಾಡಿದ್ಯೋ ಸರಿ ಇರಲ್ಲ ಆಮೇಲೆ. ಈಗ ನೀನ್ ಹೇಳ್ಬೇಕಾಗಿರೋದು ಮೈನಾ ಹತ್ರ ಪುಷ್ಪಕ್ ಸರ್ ಲವ್ ಬಗ್ಗೆ ಅಲ್ಲ, ಪುಷ್ಪಕ್ ಸರ್ ಹತ್ರ ನಿನ್ ಲವ್ ಬಗ್ಗೆ. ಏಯ್ ಸುಮ್ನಿರಪ್ಪ, ನೀನ್ ಬೇರೆ ಟೆನ್ಷನ್ ಕೊಟ್ಕೊಂಡು ನನಗೆ ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಕೊಡು. ಯೋಚನೆ ಮಾಡು, ಯೋಚನೆ ಮಾಡ್ತಾನೆ ಇರು. ಯಾರು ಬೇಡ ಅಂದಿದ್ದು? ಮಾಡ್ತಾ ಇರು. ನಾನು ಹೊರಟೆ, ಬಾಯ್. ಸರ್ ಸರ್ ಸರ್, ಎಲ್ರು ಏನ್ ಮಾತಾಡ್ತಿದ್ದೀರಾ? ನಿಮಗೆ ಸಿಕ್ಕಿರೋ ಪವರ್ ಬಗ್ಗೆ ಎಲ್ರಿಗೂ ಭಯ ಆಗ್ಬಿಟ್ಟಿದೆ ಸರ್. ಪುಷ್ಪಕ್ ಸರ್ ಹತ್ರ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ರು. ಅದಕ್ಕೆ ಪುಷ್ಪಕ್ ಏನ್ ಹೇಳ್ದ? ಅವ್ರೇನು ಹೇಳ್ತಾರೆ ಸರ್, ಸದ್ಯಕ್ಕೆ ನಮ್ಮ ಅಪ್ಪನೇ ನನ್ನ ಮಾತು ಕೇಳ್ತಾ ಇಲ್ಲ. ಈ ಪರಿಸ್ಥಿತಿಲಿ ನಾನೇನು ಮಾಡಕ್ಕಾಗಲ್ಲ, ನೀವೇ ಬಾಲರಾಜ್ಗೆ ಹೊಂದ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಸರ್.